ನನ್ನ ಹೆಸರು ಝೇವಿಯರ್ ಸರ್ ಅಂತ. ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ರಿಕ್ವೆಸ್ಟ್ ಮೇಲೆ ನಾ ಈ ಸಬ್ಜೆಕ್ಟನ್ನು ನಿಮಗೆ ಆದಷ್ಟು ಕವರ್ ಮಾಡಲಿಕ್ಕೆ ನೋಡ್ತೇನೆ. ಓಕೆ, ಇದಕ್ಕೆ ನಿಮ್ಮ ಸಪೋರ್ಟು ಬೇಕು. ಆನ್ಲೈನ್ ಮಾಡಿದ್ರೆ ಎಲ್ಲರಿಗೂ ಸಿಗಲಿಕ್ಕಿಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಆದಷ್ಟು ನೀವು ಇದರ ಯೂಸ್ ತೆಗೆದುಕೊಳ್ಳ್ರಿ. ಥ್ಯಾಂಕ್ ಯು. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಫಸ್ಟಿಗೆ ಕಂಪ್ಯೂಟರ್ ಅಂತ ಹೇಳೋದು ಒಂದು ಡಿವೈಸ್. ನಿಮ್ಗೆ ಗೊತ್ತಿರಬೇಕು, ಕಂಪ್ಯೂಟೇಷನ್ಸ್ ಪ್ಲಸ್ ಯೂಸರ್, ಅದನ್ನು ಶಾರ್ಟ್ ಆಗಿ ನಾವು ಕಂಪ್ಯೂಟರ್ ಅಂತ ಹೇಳ್ತೇವೆ. ಈ ಕಂಪ್ಯೂಟ್ರಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಾವೇನು ವರ್ಕ್ ಮಾಡ್ತೇವೆ ಮ್ಯಾನ್ಯುವಲ್ ವರ್ಕ್ ಅಂತ ಹೇಳ್ತೇವೆ, ಆ ಮ್ಯಾನ್ಯುವಲ್ ವರ್ಕನ್ನು ಈಸಿಯಾಗಿ ಮಾಡಲಿಕ್ಕೆ. ಓಕೆ, ಸೊ ಹ್ಯೂಮನ್ಸ್ ಮನುಷ್ಯರು ಕೆಲವೊಂದು ಡಿವೈಸನ್ನು ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ ಡಿವೈಸ್ ಅಂದರೆ ಒಂದು ಕಂಪ್ಯೂಟರ್ ಅಂತ ಹೇಳ್ತೇವೆ. ಓಕೆ, ಅಕೌಂಟಿಂಗ್ ಸಿಸ್ಟಮಲ್ಲಿ ಕಂಪ್ಯೂಟ್ರನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಮೊಮೆಂಟಲ್ಲೂ ನಮಗೆ ಯಾವುದೇ ಇನ್ಫಾರ್ಮೇಷನನ್ನು ಸರ್ಚ್ ಮಾಡಿ ನೋಡ್ಬೋದು. ಮೇ ಬಿ ಅದು ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಎಕ್ಸ್ಪೆನ್ಸಸ್ ಇರ್ಬೋದು, ಓಕೆ, ಇನ್ಕಮ್ ಇರ್ಬೋದು, ಏನೇ ಇರಲಿ ಅದನ್ನು ಯಾವುದೇ ಮೊಮೆಂಟಲ್ಲೂ ಸರ್ಚ್ ಮಾಡಿ ನೋಡ್ಬೋದು. ಕೆಲವೊಂದು ಕಸ್ಟಮರ್ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು. ಎಲ್ಲ ಇನ್ಫಾರ್ಮೇಷನ್ ನೋಡಲಿಕ್ಕೆ ನಮಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇದ್ದರೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇವೆ. ನಾರ್ಮಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ನಲ್ಲಿ ನಮ್ಮ ಈ ಸೈಡಲ್ಲೆಲ್ಲ ಟ್ಯಾಲಿ ಇದೆ, ಟ್ಯಾಲಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಓಕೆ, ಅದರ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ SAP ಅನ್ನು ಯೂಸ್ ಮಾಡ್ತಾರೆ. ಸಿಸ್ಟಮ್ ಅಪ್ಲಿಕೇಶನ್ ಪ್ರಾಡಕ್ಟ್ ಅಂತೇವೆ, SAP, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ ಅಂತೇವೆ, ERP ಸಾಫ್ಟ್ವೇರ್ ಅಂತ ಹೇಳ್ತೇವೆ. ಬಟ್ ಇಂಡಿಯಾದಲ್ಲಿ ಟ್ಯಾಲಿ ಹೆಚ್ಚಾಗಿ ಯೂಸ್ ಆಗ್ತಾ ಇದೆ. ಸೊ ಫಸ್ಟ್ ನಾವು ನೋಡುವ, ವಾಟ್ ಈಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಇಲ್ಲಿ ನೋಡ್ರಿ, ಇಲ್ಲೊಂದು ಲೈನ್ ಕೊಟ್ಟಿದ್ದಿದೆ ಸೆಕೆಂಡ್ ಪ್ಯಾರಾದಲ್ಲಿ. ಎ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಈಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ ದಟ್ ಅಸಿಸ್ಟ್ಸ್ ಆರ್ಗನೈಜೇಷನ್ಸ್ ಇನ್ ಮ್ಯಾನೇಜಿಂಗ್ ಲಾರ್ಜ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸಿಂಪಲ್. ಕೆಲವೊಂದ್ಸಲ ಕ್ವಶನ್ ಇರ್ಬೋದು, ವಾಟ್ ಈಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಎ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಈಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ ದಟ್ ಅಸಿಸ್ಟ್ಸ್, ಅಂದರೆ ಒಂದು ಪೀಸ್ ಆಫ್ ಸಾಫ್ಟ್ವೇರ್ ಅದು ಹೆಲ್ಪ್ ಮಾಡುತ್ತದೆ ಆರ್ಗನೈಜೇಷನ್ನ ಅಥವಾ ಆರ್ಗನೈಜೇಷನಿನ ಲಾರ್ಜ್ ಸ್ಕೇಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ. ಓಕೆ, ಎ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ ದಟ್ ಅಸಿಸ್ಟ್ಸ್ ಆರ್ಗನೈಜೇಷನ್ಸ್ ಇನ್ ಮ್ಯಾನೇಜಿಂಗ್ ಲಾರ್ಜ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಏನೇನಿರ್ಬೋದು, ಮೇ ಬಿ ಡೇಟಾ ಇರ್ಬೋದು, ಅಂದರೆ ನೀವು ಡೇ ಟು ಡೇ ಏನಾಯಿತು ಅದನ್ನು ಎಂಟ್ರಿ ಮಾಡ್ತೀರಿ, ಕರೆಕ್ಟಾ? ಅದನ್ನು ನಾವು ಅಕೌಂಟ್ಸ್ ಅಂತ ಹೇಳ್ತೇವೆ. ಅಕೌಂಟ್ ಅಂತ ಹೇಳಿದ್ರೆ ಒಂದು ಎಂಟ್ರಿ. ಓಕೆ, ಆ ಎಂಟ್ರಿ ಮಾಡೋದು ಇರ್ಬೋದು. ರಿಪೋರ್ಟ್ಸ್ ಇರ್ಬೋದು, ಡೇ ಟು ಡೇ ರಿಪೋರ್ಟ್ ಇರ್ಬೋದು, ಡೇ ಬುಕ್ ಇರ್ಬೋದು, ಲೆಡ್ಜರ್ ಬುಕ್ ಇರ್ಬೋದು, ಪರ್ಚೇಸ್ ರಿಜಿಸ್ಟರ್ ಇರ್ಬೋದು, ಸೇಲ್ಸ್ ರಿಜಿಸ್ಟರ್, ಇವನ್ನೆಲ್ಲ. ಓಕೆ, ಈ ಎಲ್ಲ ಸ್ಟೇಟ್ಮೆಂಟ್ಸನ್ನು ಗ್ರೇಟರ್ ಎಫಿಷಿಯನ್ಸಿ, ಸ್ಪೀಡ್ ಮತ್ತು ಅಕ್ಯುರಸಿ ಇಟ್ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾನೆ. ಬೈ ದ ಗ್ರೇಟರ್ ಎಫಿಷಿಯನ್ಸಿ ಅಂತ ಹೇಳಿದ್ರೆ ವರ್ಕನ್ನು ಕರೆಕ್ಟಾಗಿ ಮಾಡುವಂಥ ಒಂದು, ಯಾರಾದ್ರೂ ಒಬ್ರು ಕರೆಕ್ಟಾಗಿ ಮಾಡಿದ್ರೆ ಎಫಿಷಿಯಂಟ್ ವರ್ಕರ್ ಅಂತ ಹೇಳ್ತೇವೆ. ಅದೇ ಟೈಪಲ್ಲಿ ವಿತ್ 100% ಅಕ್ಯುರಸಿ ಮತ್ತು ಸ್ಪೀಡ್ ಮತ್ತು ಎಫಿಷಿಯನ್ಸಿಯಿಂದ ವರ್ಕನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಏನೇನು ಬೆನಿಫಿಟ್ ಇದ್ದಾವೆ, ಕೆಲವೊಂದ್ಸಲ ನಿಮ್ಮ ಕ್ವಶನ್ ಬೀಳ್ಬೋದು, ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಓಕೆ, ನೋಡ್ರಿ, ಇಲ್ಲೀಗ ಕೊಟ್ಟಿದ್ದಿದೆ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇನ್ಕ್ಲೂಡ್ಸ್ ಹೈಯರ್ ಕ್ವಾಲಿಟಿ ವರ್ಕ್, ಲೋವರ್ ಆಪರೇಷನಲ್ ಎಕ್ಸ್ಪೆನ್ಸ್. ನೋಡ್ರಿ, ವರ್ಕ್ ಹೈ ಲೆವೆಲ್ ಆಗ್ತದೆ, ಆದರೆ ಖರ್ಚು ಕಡಿಮೆ ಆಗ್ತದೆ, ಲೋವರ್ ಆಪರೇಷನಲ್ ಎಕ್ಸ್ಪೆನ್ಸಸ್. ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಹೆಚ್ಚಿಗೆ ಇರ್ತದೆ. ಇಂಪ್ರೂವ್ಡ್ ಅಕ್ಯುರಸಿ ಅಂದರೆ ಕರೆಕ್ಟ್ನೆಸ್. ಓಕೆ, ಆ್ಯಂಡ್ ಫ್ಯೂವರ್ ಎರರ್ಸು ಕಡಿಮೆ ಇರ್ತವೆ. ಓಕೆ, ಅವೆಲ್ಲ ಅಡ್ವಾಂಟೇಜ್ ಅಂತ ಹೇಳ್ತಾ ನಾವು. ಕೆಲವೊಂದ್ಸಲ ಕ್ವಶನ್ ಬರ್ಬೋದು, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಡ್ವಾಂಟೇಜ್ ಏನು
ನೀವು ಇದನ್ನು ಒನ್ ಬೈ ಒನ್ ಬರಿಬಹುದು. ಹೈಯರ್ ಕ್ವಾಲಿಟಿ ವರ್ಕ್, ಲೋವರ್ ಆಪರೇಷನಲ್ ಎಕ್ಸ್ಪೆನ್ಸಸ್, ಇನ್ಕ್ರೀಸ್ಡ್ ಎಫಿಷಿಯನ್ಸಿ, ಇಂಪ್ರೂವ್ಡ್ ಅಕ್ಯುರಸಿ ಅಂಡ್ ಫ್ಯೂವರ್ ಎರರ್ಸ್ ಅಂತ ಹೇಳಿ. ಅದನ್ನೇ ಮತ್ತೊಂದ್ಸಲ ಹೇಳಿದ್ದಿದೆ. ಕಂಪ್ಯೂಟರೈಸ್ ಅಕೌಂಟಿಂಗ್ ಸಿಸ್ಟಮ್ಸ್ ಆರ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಯೂಸ್ ಟು ಹ್ಯಾಂಡಲ್ ಆನ್ ಇಂಡಿವಿಜುವಲ್ಸ್, ಕಂಪನೀಸ್ ಆರ್ ಎಂಟರ್ಪ್ರೈಸಸ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ನೋಡ್ರಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಆರ್ ಸಾಫ್ಟ್ವೇರ್, ಓಕೆ, ವಿಚ್ ಈಸ್ ಯೂಸ್ ಟು ಹ್ಯಾಂಡಲ್ ಇಂಡಿವಿಜುವಲ್ ಅಂದ್ರೆ ಒಬ್ಬ ಪರ್ಸನಿನ ಅಕೌಂಟ್ ಇರಬಹುದು. ಓಕೆ, ಒಂದು ಪರ್ಸನಿನ ಫರ್ಮ್ ಇರಬಹುದು, ಇಂಡಿವಿಜುವಲ್ ಫರ್ಮ್ಸ್ ಅಂತ ಹೇಳ್ತೇವೆ. ಇಂಡಿವಿಜುವಲ್ ಫರ್ಮ್ಸಿಗೆ ಪ್ರೊಪ್ರೈಟರ್ಶಿಪ್ ಅಂತೇವೆ. ಆ ಪ್ರೊಪ್ರೈಟರ್ಶಿಪ್ಪಿನ ಅಕೌಂಟ್ಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಇರಬಹುದು. ಅಥವಾ ಒಂದು ಸಣ್ಣ ಕಂಪನಿದ್ ಇರ್ಬೋದು, ಸ್ಮಾಲ್ ಸ್ಕೇಲ್ ಅಥವಾ ಲಾರ್ಜ್ ಸ್ಕೇಲ್ ಕಂಪನಿ ಇರ್ಬೋದು. ಅಥವಾ ಬಿಗ್ ಎಂಟರ್ಪ್ರೈಸ್ ಇರ್ಬೋದು, ಲೈಕ್ ಇನ್ಫೋಸಿಸ್, ವಿಪ್ರೋ ಇದ್ದಂಗೆ. ಅಂಥದ್ರ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. These programs are typically placed on a virtual server network and are accessed via an internet connection. Okay, ಕೆಲವೊಂದು ಕಂಪ್ಯೂಟರೈಸ್ ಅಕೌಂಟಿಂಗ್ ಇದ್ದಾಗ ಅಡ್ವಾಂಟೇಜ್, ಒಂದು ಆಫ್ಲೈನು ಇರ್ಬೋದು, ಒಂದು ಕಂಪ್ಯೂಟರಲ್ಲಿ ಸಪ್ರೇಟ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇನೋ ಅದನ್ನು ಮ್ಯಾನೇಜ್ ಮಾಡಿದ್ದು ಇರ್ಬೋದು. ಅಥವಾ ದೊಡ್ಡ ದೊಡ್ಡ ಕಂಪನೀಸ್ ಇದ್ರೆ, ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಬೇರೆ ಬೇರೆ ಕಂಟ್ರಿಯಲ್ಲಿ ಇರ್ತವೆ ಅಂತ ಹೇಳ್ಬೋದು. ಈಗ ಇನ್ಫೋಸಿಸ್, ವಿಪ್ರೋ, ಟಾಟಾ, ಓಕೆ, ಇವೆಲ್ಲ ಭಾಳ ಕಂಪನಿ, ಬಿರ್ಲಾ, ಎಲ್ಲ ಭಾಳ ಕಡೆ ಇದ್ದಾವೆ. ಆವಾಗ ಭಾಳ ಕಡೆ ಇದ್ದಾಗ ಎಲ್ಲದ್ರದ್ದು ಅಕೌಂಟನ್ನು ಒಂದೇ ಕಡೆಯಿಂದ ಮ್ಯಾನೇಜ್ ಮಾಡ್ಬೋದು ಅಂತ. ಮೇ ಬಿ ಮುಂಡಗೋಡದಲ್ಲಿ ಒಂದು ಬ್ರಾಂಚ್ ಇದೆ, ಆ ಮುಂಡಗೋಡದ ಬ್ರಾಂಚಿನ ಅಕೌಂಟ್ಸು ಡೈರೆಕ್ಟ್ ಆಗಿ ಹೆಡ್ ಆಫೀಸಿಗೆ ಹೋಗಿ ಬೀಳುವಂಗೆ, ಆ ಟೈಪ್ ಕಾನ್ಸೆಪ್ಟ್ ಅನ್ನೆಲ್ಲ ಈ ಕಂಪ್ಯೂಟರೈಸ್ ಅಕೌಂಟಿಂಗ್ ಸಿಸ್ಟಮ್ಸ್ ಅಲ್ಲಿ ಮಾಡಬಹುದು ಅಂತಾನೆ. ಅಂದ್ರೆ ನೆಟ್ವರ್ಕ್ ಬೇಸ್ಡ್ ಇರ್ಬೋದು, ಲೋಕಲ್ ಸಿಸ್ಟಮ್ ಇರ್ಬೋದು ಅಂತ. ನೆಟ್ವರ್ಕ್ ಬೇಸ್ಡ್ ಅಂದ್ರೆ ಬಹಳ ಕಂಪ್ಯೂಟರ್ ಕನೆಕ್ಟ್ ಆಗಿರುವಂಥದ್ದು, ಓಕೆ, ಆ ಟೈಪ್ ಇರ್ಬೋದು. ಅಥವಾ ಒಂದೊಂದು ಲೋಕಲು ಇರಬಹುದು. ಇನ್ ಸಿಂಪಲ್ ಟರ್ಮ್, ಇಟ್ ಈಸ್ ಡಿಫೈನ್ಡ್ ಆಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಎ ಸಾಫ್ಟ್ವೇರ್ ಸೊಲ್ಯೂಷನ್ ದಟ್ ಅಸಿಸ್ಟ್ಸ್ ಬಿಸ್ನೆಸ್ ಇನ್ ಮೇಂಟೈನಿಂಗ್ ಕೀ ಫಿಸ್ಕಲ್ activities, data, financial statements and with exceptional performance and agility ಅಂತ ಹೇಳ್ತೇವೆ, as well as safer efficiency. ಓಕೆ, ಅಂದರೆ ಬಿಸ್ನೆಸ್ ಅಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಎ ಸಾಫ್ಟ್ವೇರ್ ಸೊಲ್ಯೂಷನ್ ದಟ್ ಅಸಿಸ್ಟ್ಸ್, ಬಿಸ್ನೆಸ್ ಅಲ್ಲಿ ಅದು ಹೆಲ್ಪ್ ಮಾಡ್ತದೆ ಏನನ್ನು ಮೇಂಟೈನ್ ಮಾಡಲಿಕ್ಕೆ. ಕೀ ಫಿಸ್ಕಲ್ ಅಂತ ಹೇಳ್ತೇವೆ. ಫಿಸ್ಕಲ್ ಅಂತ ಹೇಳಿದ್ರೆ ನಾರ್ಮಲಿ ಗವರ್ಮೆಂಟ್ ಟ್ಯಾಕ್ಸ್ ಅನ್ನ ಅಂತ ಹೇಳ್ಬೋದು. ಗವರ್ಮೆಂಟ್ ಟ್ಯಾಕ್ಸಿನೆಲ್ಲ ಮೇಂಟೈನ್ ಮಾಡಿದ್ರೆ, ಅಥವಾ ಬೇರೆ ಬೇರೆ ಡೇಟಾ ಇರ್ಬೋದು, ಅಕೌಂಟಿಂಗ್ ಡೇಟಾ ಇರ್ಬೋದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರ್ಬೋದು, P&L ಅಕೌಂಟ್, ಟ್ರಯಲ್ ಬ್ಯಾಲೆನ್ಸ್ ಶೀಟ್ಸ್ ಅವೆಲ್ಲ ಇರ್ಬೋದು. ರೆಕಾರ್ಡ್ಸ್, ಒಂದೊಂದು ಪರ್ಸನಿನ ರೆಕಾರ್ಡ್ ಇರ್ಬೋದು, ಕಸ್ಟಮರ್ ರೆಕಾರ್ಡ್ ಇರ್ಬೋದು, ವಿತ್ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಗಿಲಿಟಿ ಆಸ್ ವೆಲ್ ಆಸ್ ಸೇಫರ್ ಎಫಿಷಿಯನ್ಸಿ. ಓಕೆ, ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಹೇಳಲಿಕ್ಕಾಗೋದಿಲ್ಲ, ಆ ಟೈಪ್ ಪರ್ಫಾರ್ಮೆನ್ಸ್. ಮತ್ತೆ ಸ್ಪೀಡು, ಹೈಯರ್ ಎಬಿಲಿಟಿ ಆ್ಯಂಡ್ ಸ್ಪೀಡ್ ಇದ್ರೆ, ಓಕೆ, ಒಳ್ಳೆ ಎಬಿಲಿಟಿಯಿಂದ ಬಹಳ ಫಾಸ್ಟಾಗಿ ವರ್ಕ್ ಆಗೋದಿದ್ರೆ ಅದನ್ನು ಎಗಿಲಿಟಿ ಅಂತ ಹೇಳ್ತೇವೆ. ಆಸ್ ವೆಲ್ ಆಸ್ ಸೇಫರ್ ಎಫಿಷಿಯನ್ಸಿ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಪ್ರೊವೈಡ್ಸ್ ಮೋರ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಔಟ್ಪುಟ್, ಲೋವರ್ ಆಪರೇಟಿಂಗ್ ಕಾಸ್ಟ್, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್, ನೋಟಿಸಬಲ್ ಎಫಿಷಿಯನ್ಸಿ ಆ್ಯಂಡ್ ಫ್ಯೂವರ್ ಎರರ್ಸ್. ನಾವೊಂದು ಅಡ್ವಾಂಟೇಜ್ ಅಲ್ಲಿ ನೋಡಿದ್ವಿ, ಅದನ್ನ ರಿಪೀಟ್ ಮಾಡಿದ್ದಿದೆ. ಸ್ಕೋಪ್ ಆರ್ ಆಬ್ಜೆಕ್ಟಿವ್ಸ್ ಆರ್ ಫೀಚರ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ನೋಡ್ರಿ, ಕ್ವಶನ್ಸ್ 4 ಬರ್ಬೋದು. ಸ್ಕೋಪ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೂ ಅದೇಯ, ಆಬ್ಜೆಕ್ಟಿವ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೂ ಅದೇಯ, ಫೀಚರ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೂ ಅದೇಯ, ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೂ ಅದೇ ಆನ್ಸರ್. ಅಂದ್ರೆ ಇದು 4 ಕ್ವಶನಿಗೂ ಆನ್ಸರ್ ಅಂತ ಆಯ್ತು. ನೋಡ್ರಿ, ಈಗ ನೆಕ್ಸ್ಟ್ ನಾವು ನೋಡೋದು, the computerized accounting system's most important qualities are its speed, dependability, scalability, adaptability. ಅಂದ್ರೆ ಸ್ಪೀಡ್, ಡಿಪೆಂಡಬಿಲಿಟಿ ಅಂತ ಹೇಳಿದ್ರೆ ಒಂದಕ್ಕೊಂದು ರಿಲೇಟೆಡ್ ಇರುವುದು, ಸ್ಕೇಲೆಬಿಲಿಟಿ ಎಕ್ಸ್ಪಾಂಡ್ ಮಾಡುವಂಥ ಕಾನ್ಸೆಪ್ಟ್, ಓಕೆ, ಅಡಾಪ್ಟಬಿಲಿಟಿ ಒಂದು ಮತ್ತೇನಾದರೂ ಚೇಂಜಸ್ ಇದ್ರೆ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಇವೆಲ್ಲದು ಇದ್ರಲ್ಲಿ ನಮ್ಗೆ ಸಿಗ್ತದೆ ಅಂತ ಹೇಳ್ತಾನೆ.
The majority of accounting software can react to the workload, speed, and needs of the organization quite easily. The interface of the computerized accounting system is now equipped with AI, artificial intelligence technology, in some very complex application. Okay, normally artificial intelligence ಸಿಸ್ಟಮಿನ ಅಡ್ವಾಂಟೇಜ್ ಇದರಲ್ಲಿದೆ ಅಂತ ಹೇಳ್ತಾನೆ. ಅದ್ರದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ರೋಬೋಟ್ಸ್ ಅಂತ ಹೇಳ್ತೇವೆ, ರೋಬೋಟಿಕ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ನೀವೆಲ್ಲ ಕೇಳಿರಬೇಕು. ನಾರ್ಮಲಿ ದೊಡ್ಡ ದೊಡ್ಡ ಕಂಪನೀಸನ್ನೆಲ್ಲ ಆಲ್ರೆಡಿ ಫುಲ್ಲಿ ಒಂದು ಸಿಸ್ಟಮನ್ನು ಆಲ್ರೆಡಿ ಮಾಡಿ ಬಿಡ್ತಾರೆ. ಅದೆಲ್ಲ ಕೆಲಸವನ್ನು ಮಾಡ್ತಾ ಇರ್ತದೆ. ಮೇ ಬಿ ಫಾರ್ ಎಕ್ಸಾಂಪಲ್ ಗೋದ್ರೇಜ್ ಕಂಪನಿಯಲ್ಲಿ ಒಂದು ಕಬ್ಬರ್ಡ್ ಅಂದರೆ ಕಪಾಟ ಆಗಬೇಕು ಅಂತ ಹೇಳಿದ್ರೆ ಆ ಕಪಾಟಿಗೆ ಏನೇನು ಆಗಬೇಕು ಅದೆಲ್ಲ ಆಟೋಮ್ಯಾಟಿಕ್ಲಿ ಆಗ್ತವೆ. ಓಕೆ, ಅದನ್ನೆಲ್ಲ ನಾವೇನಂತ ಹೇಳ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಕೃತಕವಾಗಿ ಇಂಟೆಲಿಜೆಂಟ್ ಮಷಿನ್ಸ್, ಕೃತಕವಾಗಿ ನಾಲೆಜನ್ನು ಅಥವಾ ಬ್ರಿಲಿಯನ್ಸಿಯನ್ನು ತೆಗೆದುಕೊಂಡಂಥ ಸಿಸ್ಟಮ್ ಅಂತ ಹೇಳ್ತೇವೆ. ಕಂಪ್ಯೂಟರ್ ಅದಕ್ಕೆ ಎಕ್ಸಾಂಪಲ್. ಹಾಗೆ ರೋಬೋಟಿಕ್ ಸಿಸ್ಟಮ್ಸ್ ಅಂತ ಹೇಳ್ತಾನೆ. ಓಕೆ, ವಾಟ್ ಆರ್ ದಿ ಅಡ್ವಾಂಟೇಜಸ್? ಒನ್ ಬೈ ಒನ್ ನಿಮ್ಗೆ ಹೇಳಿದ್ದಿದೆ ಎಲ್ಲ. ಸ್ಕೋಪ್, ಫೀಚರ್ಸ್, ಅಡ್ವಾಂಟೇಜಸ್ ಯಾವ್ಯಾವುದು? ಸಿಂಪಲ್ ಆ್ಯಂಡ್ ಇಂಟಿಗ್ರೇಟೆಡ್. ಸಿಂಪಲ್ ಆ್ಯಂಡ್ ಇಂಟಿಗ್ರೇಟೆಡ್. ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಎಲ್ಲದೂ ಒಂದಕ್ಕೊಂದು ಸೇರ್ಕೊಂಡಿದೆ. ಇಂಟಿಗ್ರೇಟೆಡ್, ಎಲ್ಲ ಕಂಪನಿ ಆಪರೇಷನ್ಸ್ ಒಂದರಲ್ಲೇ ಸಿಗ್ತದೆ. ಇಂಟಿಗ್ರೇಟೆಡ್. ಸಿಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾನೆ. ಓಕೆ, ಹಾಗೆಯೇ ಎಕ್ಯುರೆಸಿ ಆ್ಯಂಡ್ ಸ್ಪೀಡ್. ಎಕ್ಯುರೆಸಿ ಅಂದರೆ ನಾವು ಅದ್ರ ಮೇಲೆ ಫೇತ್ ಇಡಬಹುದು ಅನ್ನೋ ಅರ್ಥ. ಓಕೆ, ಕರೆಕ್ಟ್ನೆಸ್. ಸ್ಪೀಡ್ ಇದೆ. ಸೊ ಇಟ್ ವರ್ಕ್ಸ್ ಇನ್ ಎ ನ್ಯಾನೋ ಸೆಕೆಂಡ್ಸ್ ಅಂತೇವೆ. ನ್ಯಾನೋ ಸೆಕೆಂಡ್ಸ್ ಅಂದರೆ 1 ಸೆಕೆಂಡನ್ನು 10⁹ ಪಾರ್ಟ್ ಮಾಡಿದ್ರೆ, 10⁹ ಅಂದರೆ 1 ಮುಂದೆ 9 0 ಅಷ್ಟು ಪಾರ್ಟ್ ಮಾಡಿದ್ರೆ 1 ಪಾರ್ಟ್ ಸಾಕು ಅಂತ ಹೇಳ್ತೇವೆ. ದಟ್ ಈಸ್ ನ್ಯಾನೋ ಸೆಕೆಂಡ್ ಅಂತ ಹೇಳ್ತೇವೆ. ಆ ಟೈಪಲ್ಲಿ ಸ್ಪೀಡನ್ನು ಹೇಳ್ತೇವೆ. ರಿಲಯಬಿಲಿಟಿ ಆರ್ ಸ್ಕೇಲೆಬಿಲಿಟಿ. ಓಕೆ, ರಿಲಯಬಲ್, ನಂಬೋದು. ಓಕೆ, ಮನುಷ್ಯರಿಗಿಂತ ಬೆಟರು, ನಂಬೋದು ಅನ್ನೋ ಅರ್ಥ. ಓಕೆ, ಕೆಲವೊಂದು ಇದರಲ್ಲಿ ಇವೆಲ್ಲ ಮನುಷ್ಯನಿಗೆ ಕಂಪೇರ್ ಮಾಡಿ ಹೇಳಿದ್ದಿದೆ. ರಿಲಯಬಲ್ ಅಂತ ಹೇಳ್ತೇವೆ. ಸ್ಕೇಲೆಬಿಲಿಟಿ, ಯಾವುದೇ ಮತ್ತೇನಾದರೂ ಚೇಂಜಸ್ ಇದ್ರೆ ಅದನ್ನು ಮಾಡ್ಬೋದು. ಸ್ಕೇಲೆಬಿಲಿಟಿ ಅಂತ ಹೇಳಿ. ರಿಲಯಬಿಲಿಟಿ ಆರ್ ಸ್ಕೇಲೆಬಿಲಿಟಿ. ಅಡಾಪ್ಟಬಿಲಿಟಿ, ಬೇರೆ ಏನಾದರೂ ಚೇಂಜಸ್ ಇದೆ, ಸಾಫ್ಟ್ವೇರ್ ಇದ್ರೆ ಅದನ್ನು ಮತ್ತೆ ತೆಗೆದುಕೊಳ್ಬಹುದು. ಅಡಾಪ್ಟಬಿಲಿಟಿ. ಈಗ ನಾನು ಟ್ಯಾಲಿ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇನೆ, ನಂಗೆ ಬೇಡ SAP ಬೇಕು ಅಂತ ಅನಿಸ್ತು, ಮಾಡ್ಕೊಳ್ಬೋದು. ಓಕೆ, ಮತ್ತೆ ಬೇಡ ಅಂತ ಹೇಳಿದ್ರೆ EX ಅಕೌಂಟಿಂಗ್ ಸಾಫ್ಟ್ವೇರಿಗೆ ಹೋಗ್ಬೋದು. ಹೀಗೆ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದ್ದಾವೆ. ವಿ ಕ್ಯಾನ್ ಗೋ ಟು ಎನಿ ಸಾಫ್ಟ್ವೇರ್ ಆ್ಯಂಡ್ ವಿ ಕ್ಯಾನ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ಇಟ್. ಅಡಾಪ್ಟಬಿಲಿಟಿ. ರಿಪೋರ್ಟಿಂಗ್ ಇನ್ ರಿಯಲ್ ಟೈಮ್. ಹೇಳಲಿಕ್ಕಾಗೋದಿಲ್ಲ, ಅಂಥ ಮೈನ್ಯೂಟ್ ಟೈಮಲ್ಲಿ ನಾವು ರಿಪೋರ್ಟ್ಸನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತಾನೆ. ರಿಪೋರ್ಟಿಂಗ್ ಇನ್ ರಿಯಲ್ ಟೈಮ್. ಸೆಕ್ಯೂರಿಟಿ, ಹೈಲಿ ಸೆಕ್ಯೂರ್ಡ್. ಓಕೆ, ನೀವು ಟ್ಯಾಲಿನೇ ತೆಗೆದುಕೊಂಡ್ರೆ ಅದರಲ್ಲಿ ಪಾಸ್ವರ್ಡ್ಸ್ ಇದ್ದಾವೆ. ಓಕೆ, ಹಾಗೆಯೇ ಯಾರು ಡೇಟಾ ಎಂಟ್ರಿ ಆಪರೇಟರ್ ಇರ್ತಾರೆ ಅವನಿಗೆ ಬ್ಯಾಲೆನ್ಸ್ ಶೀಟ್ ಎಲ್ಲ ಕಾಣದೇ ಇರುವಂಗೆ ಮಾಡಬಹುದು. ಅಂದರೆ ರೈಟ್ ಸೆಟ್ ಮಾಡ್ಬೋದು ಅಂತಾನೆ. ಓನರ್ ಅಂತ ಮಾಡ್ಬೋದು, ಡೇಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿ ಮಾಡಬಹುದು. ಆ ಟೈಪ್ ಸೆಕ್ಯೂರಿಟಿ ಇದ್ದಾವೆ ಅಂತ ಹೇಳ್ತೇವೆ. ಲೆವೆಲ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೇವೆ. ಕ್ವಿಕ್ ಡಿಸಿಷನ್ ಮೇಕಿಂಗ್. ರಿಯಲ್ ಟೈಮ್ ಕಾಂಪ್ರಿಹೆನ್ಸಿವ್ MIS reports and ensures access to complete and critical information. ಕ್ವಿಕ್ ಡಿಸಿಷನ್ಸ್ ಮಾಡಲಿಕ್ಕೆ ರಿಪೋರ್ಟ್ಸ್ ಎಲ್ಲ ಇದ್ದಾವೆ. ಆ ರಿಪೋರ್ಟ್ಸ್ ನೋಡಿಕೊಂಡು ನಾನು ಪಟಕ್ನೆ ಡಿಸಿಷನ್ ಮಾಡಬಹುದು. ಲೈಕ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕಸ್ಟಮರ್ ಏನೋ ಬಹಳಷ್ಟು ನಮ್ಮ ಹತ್ರ ಐಟಮ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ದುಡ್ಡು ಪೇ ಮಾಡ್ತಾ ಇದ್ದಾನೆ. ಟೋಟಲ್ ಅವ್ನ ರಿಪೋರ್ಟನ್ನು ನೋಡ್ಬೋದು ನಾನು. ಮತ್ತು ಅವನ ಹತ್ರ ಬಿಸ್ನೆಸ್ಸನ್ನು ಇಡಬೇಕು ಬೇಡ, ಅವ್ನು ಕರೆಕ್ಟಾಗಿ ರಿಟರ್ನ್ ಮಾಡ್ತಾನೆ ಇಲ್ವೋ. ವಿ ಕ್ಯಾನ್ ಅನಲೈಸ್ ಇಟ್ ಕ್ವಿಕ್ಲಿ. ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೇವೆ. ಟ್ರಾನ್ಸ್ಪರೆನ್ಸಿ. ಓಕೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ ಡೇ ಟು ಡೇ ಆಪರೇಷನ್ ಏನಿರ್ತದೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ನಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರ್ತದೆ ಅಂತ ಹೇಳಿ. ಅಂದರೆ ಏನು ಚೇಂಜಸ್ ಆಗುವಂಥ ಚಾನ್ಸಸ್ ಇರುವುದಿಲ್ಲ. ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೇವೆ. ಆನ್ಲೈನ್ ಸರ್ವಿಸ್. ನವೇಡೇಸ್ ಆನ್ಲೈನ್ ಸರ್ವಿಸು ಇದೆ. ಅಂದರೆ ಟ್ಯಾಲಿಯನ್ನು ತೆಗೆದುಕೊಂಡ್ರೆ, ಟ್ಯಾಲಿ ನೀವೀಗ ಮುಂಡಗೋಡದಲ್ಲಿದ್ದರೆ ಮತ್ತೊಂದು ಬ್ರಾಂಚ್ ಹುಬ್ಬಳ್ಳಿಯಲ್ಲಿದ್ದರೆ ಆ ಎರಡನ್ನೂ ಮೇಂಟೈನ್ ಮಾಡಬಹುದು ಒಂದೇ ಟ್ಯಾಲಿಯಲ್ಲಿ. ನೀವು ಮುಂಡಗೋಡದಲ್ಲಿ ಇದ್ಕೊಂಡೆ
ಅವಾಗ ಹುಬ್ಳಿ ಬ್ರಾಂಚಲ್ಲಿ ಏನೇನಾಗಿದೆ ನೀವು ಮುಂಡ್ಗೋಡದಲ್ಲಿ ಎಂಟ್ರಿ ಆಗುವಂಗೆ ಮಾಡ್ಬೋದು. ದಟ್ ಈಸ್ ಆನ್ಲೈನ್ ಸರ್ವಿಸ್ ಇಸ್ ಪಾಸಿಬಲ್ ನವ್ ಇಟ್ ಈಸ್. ಇವೆಲ್ಲ ಅಡ್ವಾಂಟೇಜಸ್ ಅಂತ ಹೇಳ್ತೇವೆ ನಾವು, ಅಡ್ವಾಂಟೇಜ್, ಸ್ಕೋಪ್ ಅಥವಾ ಫೀಚರ್ಸ್. ಡಿಸ್ಅಡ್ವಾಂಟೇಜ್, ಓಕೆ, ವೆನ್ ದರ್ ಇಸ್ ಅಡ್ವಾಂಟೇಜ್ ಇದೆ ಅಂದರೆ ಡಿಸ್ಅಡ್ವಾಂಟೇಜು ಇರ್ತವೆ. ಏನೇನು ಡಿಸ್ಅಡ್ವಾಂಟೇಜ್? ಮೇ ಬಿ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್. ಕಂಪ್ಯೂಟರ್ ಅಂತ ಹೇಳಿದ ಕೂಡಲೇ ಕಂಪ್ಯೂಟರ್ ಹಾರ್ಡ್ವೇರ್ ಬಂತು, ಕಂಪ್ಯೂಟರ್ ಸಾಫ್ಟ್ವೇರ್ ಬಂತು. ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ನ ನಿಮ್ಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಮೇ ಬಿ 30,000 rupees ಬೀಳ್ಬೋದು, 30,000 ರೂಪಾಯಿ ಬೀಳ್ಬೋದು. ಸಂಗಡ ಟ್ಯಾಲಿ ಅಥವಾ SAP ಸಾಫ್ಟ್ವೇರ್ ಬೇಕು ಅಂದರೆ ಟ್ಯಾಲಿನೇ ಹಿಡಿದ್ರೆ ಹತ್ರ ಮತ್ತು 22,000 ಬೇಕಾಯಿತು. ಅಂದರೆ ಹತ್ರ 52,000 ರೂಪಾಯಿ ನಮ್ಮ ಕಂಪ್ಯೂಟರ್ ಸಲುವಾಗಿ, ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಸಲುವಾಗಿ ಬೇಕಾಯಿತು. ಅದಕ್ಕೆ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಇದೆ ಅಂತ ಹೇಳ್ತಾನೆ. ಓಕೆ, ಹಾಗೆಯೇ ಇಯರ್ಲಿ ಬೇಸಿಸ್ ಮೇಲೆ ಅದನ್ನು ಮತ್ತೆ ಅದು ಸಾಫ್ಟ್ವೇರಲ್ಲಿ ಏನಾದ್ರು ಚೇಂಜಸ್ ಬೇಕು ಅಥವಾ 2-3 ವರ್ಷಕ್ಕೆ ಹಾರ್ಡ್ವೇರ್ ಔಟ್ಡೇಟೆಡ್ ಆಗ್ಬೋದು, ಮತ್ತು ಅದನ್ನು ಹೊಸದನ್ನು ಮಾರ್ಕೊಳ್ಬೇಕು, ಅಂಥದ್ದೆಲ್ಲ ಪ್ರಾಬ್ಲಮ್ಸು ಇದ್ದಾವೆ ಅಂತ ಹೇಳ್ತಾನೆ. ಮೇಂಟೆನೆನ್ಸ್, ಓಕೆ, ಮೇಂಟೆನೆನ್ಸ್ ಇರ್ತದೆ. ಯಾಕೆಂದರೆ ಓಲ್ಡ್ ಆಗ್ತಾ ಹೋದಂಗೆ ಅಥವಾ ಪವರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆದರೆ ಕಂಪ್ಯೂಟರ್ ಹಾಳಾಗ್ಬೋದು, ಅದನ್ನು ಮತ್ತೆ ರಿಪೇರಿ ಮಾಡೋದು ಬರ್ಬೋದು. ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ, ಇವೆಲ್ಲ ಡಿಸ್ಅಡ್ವಾಂಟೇಜಲ್ಲಿ ಹೇಳ್ತೇವೆ. ಕಾಸ್ಟ್ ಆಫ್ ಟ್ರೈನಿಂಗ್, ಈಗ ಹೊಸ ಸಾಫ್ಟ್ವೇರ್ ಮೇ ಬಿ ಟ್ಯಾಲಿನೇ ತೆಗೆದುಕೊಂಡ್ರೆ ಟ್ಯಾಲಿ ಬಗ್ಗೆ ವರ್ಕ್ ಮಾಡಲಿಕ್ಕೆ ಡೇಟಾ ಆಪರೇಟ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕಾಗ್ತದೆ. ದರ್ ವಿಲ್ ಬಿ ಎ ಕಾಸ್ಟ್ ಆಫ್ ಟ್ರೈನಿಂಗ್. ಓಕೆ, ಡೇಟಾ ಕರಪ್ಷನ್, ಡೇಟಾ ಹಾಳಾಗುವಂಥ ಚಾನ್ಸಸ್ಸು ಇದ್ದಾವೆ. ಡೇಟಾ ಕರಪ್ಟ್ ಆಗ್ಬೋದು, ಕಂಪ್ಯೂಟರ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿ ಡೇಟಾ ಒಂದೊಂದು ಸಲ ಹಾಳಾಗ್ಬೋದು. ನೀವು ಬ್ಯಾಕಪ್ ತೆಗೀದೇ ಇದ್ದಿದ್ದರೆ ಅದರಿಂದ ಪ್ರಾಬ್ಲಮ್ಮು ಆಗ್ಬೋದು. ಓಕೆ, ಡೇಟಾ ಕರಪ್ಷನ್. ಹಾಗೆ ಸಾಫ್ಟ್ವೇರ್ ಲಿಮಿಟೇಷನ್ಸ್, ಕೆಲವೊಂದು ಸಾಫ್ಟ್ವೇರ್ ಈಗ ಇವತ್ತಿದೆ, ನಾಳೆ ಏನೋ GST ಚೇಂಜ್ ಆಗಿಬಿಡ್ತು, ಮತ್ತು ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು, ಅವೆಲ್ಲ ಲಿಮಿಟೇಷನ್ಸ್ ಇರ್ತವೆ. ಸೆಲ್ಫ್ ಡಿಸಿಷನ್ ಮೇಕಿಂಗ್, ಕಂಪ್ಯೂಟರ್ ತಾನೇ ಏನು ಡಿಸಿಷನ್ಸ್ ಮಾಡೋದಿಲ್ಲ, ಏನು ಕೊಟ್ಟಿದ್ದಿದೆ ಅದ್ರ ಮೇಲೆ ಡಿಸಿಷನ್ ಮಾಡ್ತದೆ. ಅದಕ್ಕಾಗಿ ಸೆಲ್ಫ್ ಡಿಸಿಷನ್ ಮೇಕಿಂಗ್ ಪವರ್ ಅದಕ್ಕಿಲ್ಲ. ಕಂಟ್ರೋಲ್ಸ್, ಓಕೆ, ಡೇಟಾ ಲಾಸ್ ಕ್ಯಾನ್ ಆಕರ್ if adequate controls are not built and if built are not followed. To avoid this situation, it is critical to take backups at regular intervals. ಓಕೆ, ನಾವು ಬ್ಯಾಕಪ್ ತಗೊಳ್ತಾನೆ ಇರಬೇಕು. ಇಲ್ಲದೇ ಇದ್ದರೆ ಒಂದಿನ ಏನಾದರೂ ಕ್ರ್ಯಾಶ್ ಆಯಿತು ಕಂಪ್ಯೂಟರ್ ಅಂದರೆ ಹಾಳಾಗ್ಬೋದು. ಇವೆಲ್ಲ ಪ್ರಾಬ್ಲಮ್, ಡಿಸ್ಅಡ್ವಾಂಟೇಜ್ ಅಥವಾ ಲಿಮಿಟೇಷನ್ಸ್ ಅಂತ ಹೇಳ್ತೇವೆ. ನೀಡ್ ಆರ್ ರಿಕ್ವೈರ್ಮೆಂಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ನೀಡ್ ಯಾಕೆ ಬೇಕು? ಓಕೆ, ನಾರ್ಮಲ್ ಅದು ಅಡ್ವಾಂಟೇಜ್ ಅಂದರೂ ಅದೇ. ನೀಡ್ ಅಕೌಂಟಿಂಗ್ ಫ್ರೇಮ್ ವರ್ಕ್, ದ ಅಪ್ಲಿಕೇಶನ್ ಎನ್ವೈರ್ಮೆಂಟ್ ಆಫ್ ಎ computerized accounting system. Any computerized system requires a sound accounting framework in terms of accounting principles, coding and grouping structure. ಒಂದು ಕರೆಕ್ಟ್ ಫ್ರೇಮ್ವರ್ಕ್ ಮಾಡ್ಕೊಂಡಿದ್ದಿರಬೇಕು, ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಅಕೌಂಟ್ಸ್ ಮೇಂಟೈನ್ ಮಾಡೋರಿಗೆ ಡೆಬಿಟ್ ಕ್ರೆಡಿಟ್ ಬಗ್ಗೆ ಗೊತ್ತಿಲ್ಲ, ಅವಾಗ ಪ್ರಾಬ್ಲಮ್ ಆಗ್ತದೆ. ಓಕೆ, ಕ್ಯಾಪಿಟಲ್ ಅಕೌಂಟ್ ಅಂದರೆ ಏನು ಅಂದ್ರೆ ಗೊತ್ತಿಲ್ಲ, ಅವೆಲ್ಲ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ದೆರ್ ಮಸ್ಟ್ ಬಿ ಒನ್ ಫ್ರೇಮ್ ವರ್ಕ್ ಅಂತ ಹೇಳ್ತಾನೆ, ಅಕೌಂಟಿಂಗ್ ಫ್ರೇಮ್ ವರ್ಕ್. ಆಪರೇಟಿಂಗ್ ಮೆಥಡ್, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡ್ತೇವೆ ಅಂತ ಹೇಳಿದ್ರೆ ಆಪರೇಟ್ ಮಾಡಲಿಕ್ಕೂ ಒಂದು ಮೆಥಡ್ ಇದೆ, ಆ ಮೆಥಡ್ಸನ್ನು ಕಲ್ಕೊಂಡಿದ್ದಿರಬೇಕು ಅಂತ ಹೇಳ್ತೇವೆ. ಪೇಪರ್ ವರ್ಕ್ ರಿಡಕ್ಷನ್, ಪೇಪರ್ಲೆಸ್ ಆಫೀಸ್ ಮೇಂಟೈನ್ ಮಾಡಬಹುದು ಅಂತ ಹೇಳ್ತೇವೆ. ಪೇಪರ್ಲೆಸ್ ಆಫೀಸ್ ಅಂದರೆ ಪೇಪರ್ಸ್ ಅನ್ನೋದೊಂದು ಹಾರ್ಡ್ವೇರ್ ಅಂತೇವೆ. ಪೇಪರ್ಸ್ ಕಡಿಮೆ ಆದಂಗೆ ಆಫೀಸಲ್ಲಿ ಕಸನೂ ಕಡಿಮೆ ಆಗ್ಬೋದು ಅಂತ ಹೇಳ್ತೇವೆ. ಅದಕ್ಕಾಗಿ ಪೇಪರ್ಲೆಸ್ ಆಫೀಸ್, ಎಲ್ಲ ಒಂದು ಕಂಪ್ಯೂಟರ್ಲೆ ಎಲ್ಲದೂ ಬಂದ್ಬಿಡುತ್ತೆ, ಇಯರ್ಗಟ್ಟಲೆ ಇನ್ಫಾರ್ಮೇಷನ್. ಇಲ್ಲದಿದ್ರೆ ಪೇಪರ್ಸು ಭಾಳ ಆಗ್ತಾ ಹೋಗ್ತವೆ, ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಅದಕ್ಕಾಗಿ ಪೇಪರ್ ವರ್ಕ್ ರೆಡ್ಯೂಸ್ ಆಗ್ಬೋದು, ಅದಕ್ಕಾಗಿ ಪೇಪರ್ಲೆಸ್ ಆಫೀಸ್ ಮಾಡ್ಲಿಕ್ಕೆ ಆಗ್ಬೋದು ಅಂತ ಹೇಳ್ತೇವೆ. ಆನ್ಲೈನ್ ಸರ್ವಿಸ್, ಓಕೆ, ಇದನ್ನು ರಿಪೀಟ್ ಮಾಡಿದ್ದಿದೆ. ವರ್ಸಟೈಲ್ ರಿಪೋರ್ಟಿಂಗ್, ವರ್ಸಟೈಲ್ ರಿಪೋರ್ಟಿಂಗ್ ಅಂದರೆ ಯಾವ ಟೈಪ್ ರಿಪೋರ್ಟ್ ಬೇಕು ಅದನ್ನು ತೆಗೆದುಕೊಳ್ಬಹುದು. ವರ್ಸಟೈಲ್ ಅಂದರೆ ಒಂದೇ ಪರ್ಪಸ್ಸಿಗಲ್ಲ, ಬಹಳಷ್ಟು ಪರ್ಪಸ್ಸಿಗೆ ಅನ್ನೋ ಅರ್ಥ. ನ್ಯೂಮರಸ್ ಟ್ರಾನ್ಸಾಕ್ಷನಿಗೆ ಲಿಮಿಟ್ ಇಲ್ಲ, ಖಾಲಿ 1,000 ಹಾಕಿದ ಕೂಡಲೇ ತುಂಬುತ್ತದೆ ಅನ್ನೋದಿಲ್ಲ. ದರ್ ಇಸ್ ನೋ ಲಿಮಿಟ್, ಎಷ್ಟು ಬೇಕಾದರೂ ಟ್ರಾನ್ಸಾಕ್ಷನ್ಸನ್ನು ಹಾಕಬಹುದು. ಆದರೆ ಹೆಚ್ಚಿಗೆ ಟ್ರಾನ್ಸಾಕ್ಷನ್ಸ್ ಆದಾಗ ಸ್ವಲ್ಪ ಸ್ಲೋ ಆಗ್ಬೋದು, ಆದರೆ ಟ್ರಾನ್ಸಾಕ್ಷನ್ಸ್ ಎಷ್ಟು ಬೇಕಾದರೂ ಹಾಕಬಹುದು ಅಂತೇವೆ. ಕ್ವಿಕ್ ಆ್ಯಂಡ್ ಅಕ್ಯುರೇಟ್ ರಿಪೋರ್ಟಿಂಗ್, ಪಟಕ್ನೆ
ಏನು ಬೇಕು ಅದನ್ನು ತೆಗೆದುಕೊಳ್ಬಹುದು, ಅದು ರಿಪೋರ್ಟು ಅಕ್ಯುರೇಟ್ ಇರ್ತದೆ ಅಂತ ಹೇಳ್ತಾನೆ. ಸೆಕ್ಯೂರಿಟಿ, ಓಕೆ, ಹೈಯರ್ ಸೆಕ್ಯೂರಿಟಿ ಇದೆ, ಅಕ್ಯುರೇಸಿ ಇದೆ, ಇವೆಲ್ಲ ನಾವು ಅಡ್ವಾಂಟೇಜಸ್. ಸೊ ಇವೆಲ್ಲದು ಇಲ್ಲಿ ತನಕ ಸುಮಾರು ಅಡ್ವಾಂಟೇಜು ನೀಡ್ ಬಗ್ಗೆನೇ ಹೇಳಿದ್ದಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ವಾಟ್ ಆರ್ ದಿ ಕಂಪೋನೆಂಟ್ಸ್? ಏನೇನು ಬೇಕು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನಾವು ಮಾಡಲಿಕ್ಕೆ? ದ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಹಾರ್ಡ್ವೇರ್. ದ ಫಿಸಿಕಲ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಅಂತ ಹೇಳ್ತೇವೆ, ಅದನ್ನು ಹಾರ್ಡ್ವೇರ್ ಅಂತ ಹೇಳ್ತೇವೆ. ಹಾರ್ಡ್ವೇರ್ ಬೇಕು ಅಂದರೆ ಒಂದು ಕಂಪ್ಯೂಟರ್ ಬೇಕು, ಕಂಪ್ಯೂಟರ್ ಸಂಗಡ ಕೀಬೋರ್ಡ್ ಬೇಕು, ಮೌಸ್ ಬೇಕು, ಮಾನಿಟರ್ ಬೇಕು, ಓಕೆ, CPU ಬೇಕು, ಅವನ್ನೆಲ್ಲ ಹಾರ್ಡ್ವೇರ್ ಅಂತೇವೆ. ಓಕೆ, ಆ ಹಾರ್ಡ್ವೇರನ್ನು ಯೂಸ್ ಮಾಡೋದಿದ್ರೆ ಅದಕ್ಕೊಂದು ಸಾಫ್ಟ್ವೇರ್ ಬೇಕು. ವಿ ನೀಡ್ ಒನ್ ಸಾಫ್ಟ್ವೇರ್. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಅಪ್ಲಿಕೇಶನ್ಸ್ that serve as a interface between hardware and you and user. ಓಕೆ, ಮಧ್ಯದಲ್ಲಿ ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಸಂಗಡಿಗೆ ಮಾತಾಡ್ತಾ ಇದ್ದೇನೆ, ನನಗೇನೋ ಸ್ವಲ್ಪ ಇಂಗ್ಲೀಷ್ ಬರ್ತದೆ, ಕನ್ನಡ ಬರ್ತದೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ, ಅದು ನಿಮಗೂ ಗೊತ್ತಿದೆ, ಅದಕ್ಕಾಗಿ ನಿಮ್ಮ ಸಂಗಡ ಇಂಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಹಾಗೆ ಆ ಕಂಪ್ಯೂಟರ್ ಸಂಗಡ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ನಮಗೆ ಸಾಫ್ಟ್ವೇರ್ ಬೇಕು. ವಿ ನೀಡ್ ಎ ಸಾಫ್ಟ್ವೇರ್. ಸಾಫ್ಟ್ವೇರ್ ಆಕ್ಟ್ಸ್ ಲೈಕ್ ಎ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಅಂತೇವೆ, ಯೂಸರ್ ಆ್ಯಂಡ್ ಹಾರ್ಡ್ವೇರ್. ಯೂಸರ್ ಮತ್ತು ಹಾರ್ಡ್ವೇರ್ ನಡುವೆ ಒಂದು ಚಾನೆಲ್ ಇದ್ದಂಗೆ ಅಂತ ಹೇಳ್ತೇವೆ. ಓಕೆ, ಸಿಸ್ಟಮ್ ಸಾಫ್ಟ್ವೇರ್. ದ ಸಾಫ್ಟ್ವೇರ್ ಇಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ದಟ್ ಕಂಟ್ರೋಲ್ ಇಂಟರ್ನಲ್ ಆಕ್ಟಿವಿಟೀಸ್ ಆಫ್ ಎ ಕಂಪ್ಯೂಟರ್. ಕಂಪ್ಯೂಟರ್ ಆಕ್ಟಿವಿಟೀಸ್ ಅನ್ನ ಮೇಂಟೈನ್ ಮಾಡುವಂತ ಸಾಫ್ಟ್ವೇರಿಗೆ ಸಿಸ್ಟಮ್ ಸಾಫ್ಟ್ವೇರ್ ಅಂತವೆ. ಕಂಪ್ಯೂಟರ್ ಆಕ್ಟಿವಿಟೀಸ್ ಮೇಂಟೈನ್ ಮಾಡುವಂತ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಲೈಕ್ ನೀವೀಗ ಎಲ್ಲಾದ್ರೂ ಒಂದು ಕಂಪ್ಯೂಟರ್ ಯೂಸ್ ಮಾಡ್ತೀರಿ ಅಂದ್ರೆ ವಿಂಡೋಸ್ ಇರ್ತದೆ, ಅದನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಕೆಲವರು ಕಂಪ್ಯೂಟರ್ ಉಬಂಟು ಇರ್ತದೆ, ಲಿನಕ್ಸ್ ಇರ್ತದೆ, ಡಾಸ್ ಇರ್ತದೆ, OS2 ಇರ್ತದೆ. ಕೆಲವೊಂದು ಕಂಪ್ಯೂಟರ್ ಆಪಲ್ ಕಂಪ್ಯೂಟರ್ ಆದ್ರೆ ಮ್ಯಾಕ್ ಅಂತ ಇರ್ತದೆ, ಮಷಿನ್ ಅಂತೇವೆ. ಅವೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ. ಆಪರೇಟಿಂಗ್ ಸಿಸ್ಟಮ್, ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಬೇಕಾಗುವಂತ ಸಾಫ್ಟ್ವೇರ್. ಅಂದ್ರೆ ಒಂದು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಬೇರೆದನ್ನೆಲ್ಲ ವರ್ಕ್ ಮಾಡ್ಬೋದು, ಅದಕ್ಕೆ ಹೆಸರು ಆಪರೇಟಿಂಗ್ ಸಿಸ್ಟಮ್. ಅದನ್ನ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತೇವೆ. ಸೆಕೆಂಡ್ ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಈಗ ಲೈಕ್ ಟ್ಯಾಲಿ ಇಂಥದೆಲ್ಲ ಡೆವಲಪ್ ಮಾಡಲಿಕ್ಕೆ ಟ್ಯಾಲಿ ಇರ್ಬೋದು, ಅಥವಾ ಒಂದು MS ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಗೇಮ್ಸ್ ಇರ್ಬೋದು, ಇವನ್ನೆಲ್ಲ ಡೆವಲಪ್ ಮಾಡಲಿಕ್ಕೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ತೇವೆ. ಲೈಕ್ C, ಪಾಸ್ಕಲ್, ಕೋಬಾಲ್, ಜಾವಾ, ಇವನ್ನೆಲ್ಲ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತೇವೆ. ಓಕೆ, ಸೆಕೆಂಡ್ ಒನ್ ಅಂದ್ರೆ ನಾವು ಫಸ್ಟ್ ಸಿಸ್ಟಮ್ ಸಾಫ್ಟ್ವೇರ್ ನೋಡಿದ್ವಿ, ಎರಡನೇದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಒಂದು ಸಾಫ್ಟ್ವೇರ್ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಇದ್ರೆ ಅದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ದ ಸಾಫ್ಟ್ವೇರ್ ವಿಚ್ ಇಸ್ ಫಾರ್ ಒನ್ ಸ್ಪೆಸಿಫಿಕ್ ಪರ್ಪಸ್ ಈಸ್ ಕಾಲ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಒಂದು ಪರ್ಪಸ್ಗೆ ಹೆಲ್ಪ್ ಆಗುವಂತಿದ್ರೆ ಅದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇವೆ. ಅದರಲ್ಲೂ ಮತ್ತೆ ಕ್ಲಾಸಿಫಿಕೇಶನ್ ಹೇಳ್ತೇವೆ. ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್, ಓಕೆ, ಡಿಸೈನ್ ಟು ಡೂ ಎ ಸಿಂಗಲ್ ಟಾಸ್ಕ್. ಈಗ ಒಂದು ಗೇಮ್ ಇದೆ, ಗೇಮ್ ಅಷ್ಟೇ ಆಡ್ಬೋದು, ಅದು ಸ್ಪೆಸಿಫಿಕ್ ಪರ್ಪಸ್. MS ವರ್ಡ್ ಇದೆ, ಲೆಟರ್ ಡ್ರಾಫ್ಟ್ ಮಾಡಬಹುದು, ಆ ಟೈಪಲ್ಲಿ. ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂತೇವೆ. MS ಆಫೀಸ್, ವರ್ಡ್ ಇದೆ, ವರ್ಡ್ ಡಾಕ್ಯುಮೆಂಟ್ ರೆಡಿ ಮಾಡಲಿಕ್ಕೆ, ಲೆಟರ್ ಮಾಡಲಿಕ್ಕೆ. ಎಕ್ಸೆಲ್ ಇದೆ, ಎಕ್ಸೆಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಪವರ್ ಪಾಯಿಂಟ್ ಇದೆ, ಪ್ರೆಸೆಂಟೇಷನ್ ಮಾಡಲಿಕ್ಕೆ. ಓಕೆ, ಆಕ್ಸೆಸ್ ಇದೆ, ಡೇಟಾಬೇಸ್ ಮೇಂಟೈನ್ ಮಾಡಲಿಕ್ಕೆ, ಡೇಟಾ ಮೇಂಟೈನ್ ಮಾಡಲಿಕ್ಕೆ. ಅದನ್ನು ನಾವು ಅವಾಗ MS ಆಫೀಸನ್ನು ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಪೀಪಲ್. ಓಕೆ, ದ ಹಾರ್ಡ್ವೇರ್ ಸಾಫ್ಟ್ವೇರ್ ನೋಡ್ರಿ, ದ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್ ಸಾಫ್ಟ್ವೇರ್, ಮತ್ತೆ ನೆಕ್ಸ್ಟ್ ಈಗ ಪೀಪಲ್, ಯೂಸರ್ ಅಂತ ಹೇಳ್ತೇವೆ ನಾವು, ಥರ್ಡ್ ಒನ್. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ದ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಯಾವ್ಯಾವುದು? ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತೆ ಪೀಪಲ್. ಓಕೆ, ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಂತ ಕೇಳಿದ್ರೆ ನೆನಪಿರ್ಲಿ, ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ, ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ 2 ಟೈಪ್ ಹೇಳಿದ್ದಾರೆ, ಆಪರೇಟಿಂಗ್ ಸಿಸ್ಟಮ್, ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ 2 ಟೈಪ್ ಹೇಳಿದ್ದಿದೆ, ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್, ಜನರಲ್ ಪರ್ಪಸ್
ಸಾಫ್ಟ್ವೇರ್. ಓಕೆ, ಥರ್ಡ್ ಕಂಪೋನೆಂಟ್ ಈಗ ಪೀಪಲ್. ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತೆ ಪೀಪಲ್. ಯೂಸರ್ಸ್ ಆರ್ ದ ಮೋಸ್ಟ್ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಪೀಪಲ್ ಅಂದ್ರೆ ಯೂಸರ್, ಯಾರು ಯೂಸ್ ಮಾಡ್ತಾರೆ ಕಂಪ್ಯೂಟರ್ ಅವರು, ಅವ್ರಿಗೆ ನಾವು ಮತ್ತೊಂದು ಕಂಪೋನೆಂಟ್ ಅಂತ ಹೇಳ್ತೇವೆ. ಓಕೆ, ಬೇರೆ ಬೇರೆ ಯೂಸರ್ ಬರ್ಬೋದು. ನೋ ವಾಯ್ಸ್ ಯೂಸರ್ ಅಂತೀವಿ. ನೋ ವಾಯ್ಸ್ ಅಂದ್ರೆ ಏನು ನಾಲೆಜ್ ಇರೋದಿಲ್ಲ, ಯೂಸ್ ಮಾಡ್ತಾನೆ. ಲೈಕ್ ನೀವೀಗ ATM ಹೋಗ್ತೀರಿ, ನೀವು ಯೂಸ್ ಮಾಡ್ತೀರಿ, ATM ಪ್ರೋಗ್ರಾಮ್ ಬರ್ದಿದ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಕರೆಕ್ಟ್? ಅಂತವ್ರನ್ನ ನೋ ವಾಯ್ಸ್ ಯೂಸರ್ ಅಂತೇವೆ. ಓಕೆ, ಕೆಲವೊಂದು ವಾಯ್ಸ್ ಯೂಸರ್ಸ್ ಅಂತ ಹೇಳ್ತೇವೆ, ಅಂದ್ರೆ ನಾಲೆಜ್ ಇರುವಂತ ಯೂಸರ್ಸ್, ಪ್ರೋಗ್ರಾಮರ್ಸ್ ಇರ್ಬೋದು, ಯಾರು ಪ್ರೋಗ್ರಾಮ್ ಬರ್ದಿದ್ದಾರೆ ATM ಇಂದ ಅವ್ರು ಇರ್ಬೋದು. ಹಾಗೆ ಕೆಲವೊಬ್ರು ಆಪರೇಟರ್ ಇರ್ಬೋದು. ಓಕೆ, ಅವ್ರಿಗೆ ಸಾಫ್ಟ್ವೇರ್ ಆಪರೇಟ್ ಮಾಡೋದು ಗೊತ್ತಿದೆ, ಸಾಫ್ಟ್ವೇರ್ ಬರ್ದಿದ್ದೆಲ್ಲ ಗೊತ್ತಿಲ್ಲ, ಅಂತ ಟೈಪ್ ಪೀಪಲ್ ಬರ್ಬೋದು. ಓಕೆ, ಅದನ್ನೇ ಇಲ್ಲಿ ಕ್ಯಾಟಗರೈಸ್ ಮಾಡಿದ್ದಿದೆ ನೋಡ್ರಿ. ಈಗ ಸಿಸ್ಟಮ್ ಅನಾಲಿಸ್ಟ್ ಆರ್ ದ ಪೀಪಲ್ ಹು ಡಿಸೈನ್ ದಿ ಸಿಸ್ಟಮ್ ಆಪರೇಷನ್ ಅಂಡ್ ಪ್ರೊಸೆಸಿಂಗ್. ಓಕೆ, ನಾವು ಬ್ಯಾಂಕ್ ಅಂತ ಹೇಳೋದೇ ತೆಗೆದುಕೊಳ್ಳುವ. ಬ್ಯಾಂಕ್ ಅನ್ನೋದು ಒಂದು ಸಿಸ್ಟಮ್. ಬ್ಯಾಂಕ್ ಆಪರೇಷನ್ಸ್ ಎಲ್ಲ ಹೇಗೆ ನಡಿಬೇಕು ಅದನ್ನೆಲ್ಲ ಪ್ಲಾನ್ ಮಾಡಬೇಕು ಫಸ್ಟಿಗೆ. ಆ ಪ್ಲಾನ್ ಮಾಡೋನಿಗೆ ಸಿಸ್ಟಮ್ ಅನಾಲಿಸ್ಟ್ ಅಂತ ಹೇಳ್ತೇವೆ. ದ ಸಿಸ್ಟಮ್ ಅನಾಲಿಸ್ಟ್ ಹೂ ಪ್ಲಾನ್ಸ್ ಹೌ ದ ಆಪರೇಷನ್ ಆಫ್ ದ ಸಿಸ್ಟಮ್ ಮಸ್ಟ್ ಬಿ. ಬ್ಯಾಂಕ್ ಅನ್ನೋ ಸಿಸ್ಟಮ್ ಹೇಗೆ ವರ್ಕ್ ಆಗಬೇಕು ಅಂತ ಹೇಳೋದನ್ನ ಎನಲೈಸ್ ಮಾಡೋನಿಗೆ ಸಿಸ್ಟಮ್ ಅನಾಲಿಸ್ಟ್. ಸಿಸ್ಟಮ್ ಪ್ರೋಗ್ರಾಮರ್ಸ್, ಎನಾಲಿಸ್ಟ್ ಏನು ಪ್ಲಾನ್ ಮಾಡಿದಾನೆ ಅದ್ರ ಮೇಲೆ ಹೇಗೆ ವರ್ಕ್ ಆಗಬೇಕು ಅಂತ ಹೇಳೋದನ್ನ, ಹೇಗೆ ವರ್ಕ್ ಮಾಡ್ಕೊಳ್ಬೇಕು, ಅದನ್ನ ಪ್ರೋಗ್ರಾಮ್ ಅನ್ನು ಹೇಗೆ ಮಾಡಬೇಕು, ಆಪರೇಷನ್ ಹೇಗೆ ಮಾಡಬೇಕು ಅಂತ ಥಿಂಕ್ ಮಾಡುವ ಸಿಸ್ಟಮ್ ಪ್ರೋಗ್ರಾಮರ್ ಆರ್ ದೋಸ್ ಹೂ ರೈಟ್ ಕೋಡ್ಸ್ ಅಂಡ್ ಪ್ರೋಗ್ರಾಮ್ ಟು ಮೇಕ್ ದ ಸಿಸ್ಟಮ್ ವರ್ಕ್. ಸಿಸ್ಟಮ್ ಪ್ರೋಗ್ರಾಮ್ಸ್ ಆರ್ ದೋಸ್ ಹೂ ರೈಟ್ ಕೋಡ್ಸ್ ಅಂಡ್ ಪ್ರೋಗ್ರಾಮ್. PROGRAM, ಅದು AMME ಅಲ್ಲ, PROGRAM. ನಾವು MME ಯೂಸ್ ಮಾಡೋದಿಲ್ಲ, ಕಲ್ಚರಲ್ ಪ್ರೋಗ್ರಾಮಿಂಗ್ ಎಲ್ಲ ಅದನ್ನು ಹೇಳ್ತೇವೆ, ಆದರೆ ಕಂಪ್ಯೂಟರ್ ಪ್ರೋಗ್ರಾಮಿಗೆ PROGRAM. ಸೊ ಈ ಬುಕ್ಕಲ್ಲಿ ಸ್ವಲ್ಪ ತಪ್ಪಾಗಿರ್ಬೇಕು, ನೆನಪಿರ್ಲಿ, PROGRAM ಅದು ಟು ಮೇಕ್ ದ ಸಿಸ್ಟಮ್ ವರ್ಕ್. ಸಿಸ್ಟಮ್ ಆಪರೇಟರ್ಸ್, ಯಾರು ಸಿಸ್ಟಮ್ ಅನ್ನು ಆಪರೇಟ್ ಮಾಡ್ತಾರೆ ಅವರು. ಓಕೆ, ಈಗ ಬ್ಯಾಂಕ್ ಹೇಳಿದೆ, ಬ್ಯಾಂಕ್ ಬಗ್ಗೆ ಪ್ಲಾನಿಂಗ್ ಮಾಡಿದವರು ಸಿಸ್ಟಮ್ ಅನಾಲಿಸ್ಟ್. ಆ ಬ್ಯಾಂಕ್ ಪ್ರೋಗ್ರಾಮ್ ಅನ್ನೆಲ್ಲ ಬರೆದವರು ಸಿಸ್ಟಮ್ ಪ್ರೋಗ್ರಾಮರ್. ಆಮೇಲೆ ಬ್ಯಾಂಕ್ ನಲ್ಲಿ ಕ್ಲರ್ಕ್ ಇರಬಹುದು, ಅವರೆಲ್ಲ ಸಿಸ್ಟಮ್ ಆಪರೇಟರ್ಸ್ ಅಂತ ಆಯ್ತು. ಕರೆಕ್ಟಾ? ಗೊತ್ತಾಯ್ತು? ಗಾಟ್ ದಿ ಐಡಿಯಾ? ಹೂ ಆರ್ ದಿ ಪೀಪಲ್, ಥರ್ಡ್ ಒನ್. ದೆನ್ ದ ಫೋರ್ತ್ ಕಂಪೋನೆಂಟ್ ನೋಡ್ರಿ, ಹಾರ್ಡ್ವೇರ್, ಸಾಫ್ಟ್ವೇರ್, ಪೀಪಲ್ ಆಯ್ತು. ಫೋರ್ತ್ ಒನ್ ಇಸ್ ಡೇಟಾ. Data refers to the facts and figures that are sent into a computer for further processing. Data refers to the facts and figures. ಏನೇನ್ ಫ್ಯಾಕ್ಟ್ ಇದೆ, ಫಿಗರ್ ಇದ್ದಾವೆ, ಓಕೆ, ಅದನ್ನ ನಾವು ಎಂಟ್ರಿ ಮಾಡಿಟ್ರೆ ಅದನ್ನ ಡೇಟಾ ಅಂತ ಹೇಳ್ತೇವೆ. ಓಕೆ, ಅದಕ್ಕೆ ರಾ ಮಟೀರಿಯಲ್ ಅಂತೇವೆ. ಈಗ ಕಂಪ್ಯೂಟರ್ಗೆ ಏನು ಕೊಡ್ತೇವೆ, ಕಂಪ್ಯೂಟರ್ಗೆ ಮೇ ಬಿ ಫಾರ್ ಎಕ್ಸಾಂಪಲ್ ಡೇಟಾ ಕೊಡ್ತೇವೆ. ಲೈಕ್ ATMಗೆ ಹೋಗ್ತೇನೆ, ನಂಗೆ 500 ರೂಪಾಯಿ ಬೇಕು ಅಂತ ನಾನು ಟೈಪ್ ಮಾಡ್ತೇನೆ, ಅದು ಡೇಟಾ. ಓಕೆ, 500 ರೂಪಾಯಿ ಟೈಪ್ ಮಾಡಿದ್ದು ವರ್ಕ್ ಆಗಿ ನೀವೇನು ಪಿನ್ ಕೊಡ್ತೀರ ಅದೆಲ್ಲ ಕರೆಕ್ಟ್ ಆದಾಗ ದುಡ್ಡು ಹೊರಗೆ ಬರ್ತದೆ, ಆವಾಗ ಅದು ವರ್ಕಿಂಗ್ ಆಯ್ತು. ಓಕೆ, ಆದ್ರೆ ಫಸ್ಟ್ ನಾನೇನು 500 ರೂಪಾಯಿ ಅಂತ ಟೈಪ್ ಮಾಡಿದೆ, ದಟ್ ಈಸ್ ಡೇಟಾ, ದಟ್ ಈಸ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ವಿಲ್ ಕಾಲ್ ಇಟ್ ಆಸ್ ಎ ಡೇಟಾ. ನೆಕ್ಸ್ಟ್ ಫಿಫ್ತ್ ಒನ್, ಪ್ರೊಸೀಜರ್. ನೋಡ್ರಿ, 4 ಆಯ್ತು, 5ನೇದು ಪ್ರೊಸೀಜರ್. ಎ ಪ್ರೊಸೀಜರ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾರಿ ಒನ್ ಸರ್ಟೇನ್ ಫಂಕ್ಷನ್ ಅಂತಾನೆ. ಪ್ರೊಸೀಜರ್, ಸ್ಟೆಪ್ ಬೈ ಸ್ಟೆಪ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಂದು ವರ್ಕ್ ಅನ್ನ ಮಾಡೋದು, ಯಾವುದೋ ಒಂದು ರಿಸಲ್ಟ್ ಬರೋದ್ರ ಸಲುವಾಗಿ, ಅದಕ್ಕೆ ಪ್ರೊಸೀಜರ್ ಅಂತೇವೆ. ಪ್ರೊಸೀಜರ್ ಮೇ ಬಿ ಫಾರ್ ಎಕ್ಸಾಂಪಲ್, ಈಗ ನೀವು ಮುಂಡಗೋಡು ಕಾಲೇಜಲ್ಲಿ ಇದ್ದೀರಿ, ಗೌರ್ಮೆಂಟ್ ಕಾಲೇಜಲ್ಲಿ, ನಿಮಗೆ ಮುಂಡಗೋಡು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಆವಾಗ ಮುಂಡಗೋಡು ಕಾಲೇಜಿಂದ ಹೊರಗೆ ಬರಬೇಕು, ರೋಡಿನ ಸ್ಟ್ರೇಟ್ ಆಗಿ ರೋಡ್ ತೆಗೆದುಕೊಂಡು ಸರ್ಕಲ್ ಸಿಗ್ತದೆ. ಓಕೆ, ಆ ಸರ್ಕಲ್ ಸಿಕ್ಕದ ಮೇಲೆ ಸ್ವಲ್ಪ ಹೊತ್ತಿಗೆ ನಿಮಗೆ ಬಸ್ ಸ್ಟ್ಯಾಂಡ್ ಬರ್ತದೆ. ಈಗ ನಾವು 2-3 ಇನ್ಸ್ಟ್ರಕ್ಷನ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ವಿ. ಇದು ಕರೆಕ್ಟ್ ರೀತಿಯಲ್ಲಿ ಇದ್ರೆ, ಓಕೆ, ಈಗ ಯಾರಾದ್ರೂ ಮುಂಡಗೋಡು ಕಾಲೇಜ್ ಬರಬೇಕು, ಸರ್ಕಲ್ ಫಸ್ಟ್ ಸಿಗ್ತದೆ, ಆಮೇಲೆ ರೋಡ್ ಸಿಗ್ತದೆ, ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ತಪ್ಪಾಗಬಹುದು. ನಾವು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ಸ್ಟೆಪ್ ಬೈ ಸ್ಟೆಪ್, ಅದು ಕರೆಕ್ಟ್ ಆಗಿ ಇರಬೇಕು, ಪ್ರಿಸೈಸ್ ಮ್ಯಾನರ್ ಅಲ್ಲಿ ಅಂತೇವೆ, ಅಂದ್ರೆ ಕರೆಕ್ಟ್ ರೀತಿಯಲ್ಲಿ ಇರಬೇಕು ಅಂತ.
ಅದನ್ನ ಪ್ರೊಸೀಜರ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಅದರಲ್ಲೂ ಮತ್ತೆ ಕೆಲವೊಂದು ಟೈಪ್ಸ್ ಇದಾವೆ. ಹಾರ್ಡ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್, ಎ ಟೆಕ್ನಿಕ್ ಸೆಂಟರ್ಡ್ ಆನ್ ಹಾರ್ಡ್ವೇರ್. ಓಕೆ, ಹಾರ್ಡ್ವೇರ್ ಕಂಪೋನೆಂಟ್ ಸೆಂಟರ್ಡ್ ಇದ್ರೆ ಅದನ್ನ ಹಾರ್ಡ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್ ಅಂತೇವೆ. ಸಾಫ್ಟ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್, ಮೆಥಡಾಲಜಿ ಬೇಸ್ಡ್ ಆನ್ ಸಾಫ್ಟ್ವೇರ್. ಇಟ್ ಈಸ್ ಕಾಂಪ್ರಿಹೆನ್ಸಿವ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಫಾರ್ ಯೂಸಿಂಗ್ ದ ಸಾಫ್ಟ್ವೇರ್. ಅಂದ್ರೆ ಸಾಫ್ಟ್ವೇರ್ ಅನ್ನು ಹೇಗೆ ಯೂಸ್ ಮಾಡಬೇಕು, ಆ ಮೆಥಡ್ಸ್ ಅನ್ನೆಲ್ಲ ನಾವು ಸಾಫ್ಟ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್ ಅಂತೇವೆ. ಇಂಟರ್ನಲ್ ಪ್ರೊಸೀಜರ್, ಇಂಟರ್ನಲ್ ಪಾಲಿಸಿ ಟು ಕೀಪ್ ಈಚ್ ಕಂಪೋನೆಂಟ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ರನ್ನಿಂಗ್ ಸ್ಮೂತ್ಲಿ ಬೈ ಡೈರೆಕ್ಟಿಂಗ್ ದಿ ಫ್ಲೋ ಆಫ್ ಇನ್ಫಾರ್ಮೇಶನ್. ಅದನ್ನ ಇಂಟರ್ನಲ್ ಪ್ರೊಸೀಜರ್ ಅಂತೇವೆ. ಲೈಕ್ ಈಗ ATM ತೆಗೆದುಕೊಂಡ್ರೆ ATM ಅಂತ ಹೇಳೋದು ಹಾರ್ಡ್ವೇರ್. ಓಕೆ, ಅದು ವರ್ಕ್ ಆಗ್ಲಿಕ್ಕೆ ಅದರದ್ದೇ ಒಂದು ಪ್ರೊಸೀಜರ್ ಇದೆ, ಹಾರ್ಡ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್. ಆಮೇಲೆ ಆ ATM ದಲ್ಲಿ ಒಂದು ಸಾಫ್ಟ್ವೇರ್ ಇದೆ, ಅದಕ್ಕಾಗಿ ನಮ್ಗೆ ಅದು ಎಲ್ಲ ಮೆನು ಡಿಸ್ಪ್ಲೇ ಮಾಡುತ್ತದೆ, ವಿಡ್ರಾವಲ್ ಅದನ್ನೆಲ್ಲ. ಓಕೆ, ಅದು ಸಾಫ್ಟ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್. ಇವೆಲ್ಲ ಹಾರ್ಡ್ವೇರ್ ಸಂಗಡ ಈ ಸಾಫ್ಟ್ವೇರ್ ಕರೆಕ್ಟ್ ಆಗಿ ವರ್ಕ್ ಆಗಬೇಕು, ಅದನ್ನ ಇಂಟರ್ನಲ್ ಪ್ರೊಸೀಜರ್ ಅಂತೇವೆ. 3 ಟೈಪ್: ಹಾರ್ಡ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್, ಸಾಫ್ಟ್ವೇರ್ ಓರಿಯೆಂಟೆಡ್ ಪ್ರೊಸೀಜರ್, ಇಂಟರ್ನಲ್ ಪ್ರೊಸೀಜರ್. ಓಕೆ, ನೆಕ್ಸ್ಟ್ 6th ಒನ್ ಕನೆಕ್ಟಿವಿಟಿ. ಓಕೆ, ಲಾಸ್ಟಿಗೆ ಕನೆಕ್ಟಿವಿಟಿ ಅಂತ ಹೇಳ್ತೇವೆ. ಓಕೆ, 5 ನೋಡಿದ್ವಿ ನಾವು. 6ನೇದು ಕನೆಕ್ಟಿವಿಟಿ. ವೆನ್ 2 or more computers are linked together, they can share information and resources ಅಂತೇವೆ. ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಕಂಪ್ಯೂಟರ್ ಕನೆಕ್ಟ್ ಮಾಡಿದ್ರೆ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಬಹುದು ಮತ್ತೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಬಹುದು. ಓಕೆ, ಇವನ್ ಇಂಟರ್ನೆಟ್ ಅಲ್ಲಿ ಆಗೋದು ಇದೆಯಾ, ಇಂಟರ್ನೆಟ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಕಂಪ್ಯೂಟರ್ ಕನೆಕ್ಟ್ ಆಗ್ತವೆ ಮತ್ತೆ ಇನ್ಫಾರ್ಮೇಶನ್ ಶೇರ್ ಆಗ್ತದೆ. ಅದೇ ಸೇಮ್ ಥಿಂಗ್ ಅನ್ನ ಹೇಳ್ತಾ ಇದೆ. ಅಂದ್ರೆ ಒಂದಕ್ಕೊಂದು ಕನೆಕ್ಟ್ ಮಾಡಿದ್ರೆ ನಾವು ಇನ್ಫಾರ್ಮೇಶನ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಕಳಿಸ್ಬಹುದು. ಅದಕ್ಕೆ ಕನೆಕ್ಟಿವಿಟಿ ಅನ್ನೋದು ಇರಬೇಕು. ಸೊ ಇವಿಷ್ಟನ್ನ ನಾವು ಕಂಪೋನೆಂಟ್ಸ್ ಅಂತ ಹೇಳ್ತೇವೆ. ಆದಷ್ಟು ನಾ ಟ್ರೈ ಮಾಡಿದ್ದೇನೆ, ಏನು ಐಡಿಯಾ ಇದೆ ಅದನ್ನ ನಿಮ್ಗೆ ಹೇಳಲಿಕ್ಕೆ, ಯೂಸ್ ತೆಗೆದುಕೊಳ್ಳಿಕ್ಕೆ ನೋಡ್ರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.